5 ವರ್ಷಗಳ ಸತತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಇವತ್ತು ಹೊರಗಡೆ ಹೋಗ್ತಿದ್ದೀನಿ. ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ, ಈ ಒಂದು ಜಾಗಕ್ಕೆ ನಾನು ಹೋಗಿ ಸುಮಾರು ಒಂದು 5 ವರ್ಷಗಳೇ ಆಗಿತ್ತೇನೋ. ಕೆಲವೊಂದು ರೀಸನ್ಸು ಏನೇನೋ ಇರುತ್ತಲ್ಲ, ಅದರಿಂದ ಹೋಗೋಕ್ಕಾಗಿರಲಿಲ್ಲ, ಜೊತೆಗೆ ಹೋಗಿರಲಿಲ್ಲ. ಈಗ ಅದಕ್ಕೆ ಟೈಮ್ ಬಂದಿದೆ ಅನ್ಕೊತೀನಿ. ಫುಲ್ಲು ಹೋಗೋಣ, ಎಲ್ಲಿ ಹೋಗ್ತೀನಿ ಅಂತ ತೋರಿಸ್ತೀನಿ. ಗೈಸ್ ನೋಡಿ, ಈ ಥರ ರೆಡಿ ಆಗಿದ್ದೀನಿ. ವಾಯ್ಸ್ ರೆಕಾರ್ಡ್ ಆಗಿದೆ ಅಂದ್ಕೊಂಡಿದ್ದೀನಿ, ಬಟ್ ರೆಕಾರ್ಡ್ ಆಗಿಲ್ಲ. ಗೈಸ್ ಈಗ ಮನೆ ಬಿಡ್ತಾ ಇದ್ದೀನಿ. ಟೈಮ್ ಅರೌಂಡ್ 10:30 ಆಗಿದೆ. ನೋಡೋಣ ಬಸ್ ಹೆಂಗೆ ಸಿಗುತ್ತೆ ಅಂತ. ಬಸ್ ಸಿಕ್ಕಿ ಹೋಗಿ ಅಲ್ಲಿ ಎಷ್ಟೊತ್ತು ದರ್ಶನ ಆಗಿದೆ ಅಂತ. ನಮ್ಮ ಮನೆಯಿಂದ CBSE ಬಸ್ಸಲ್ಲಿ ಹೋಗಿ, ಮತ್ತು CBSEಯಿಂದ ಬೆಟ್ಟಕ್ಕೆ ಬಸ್ ಇರುತ್ತೆ, ಡೈರೆಕ್ಟ್ ಬಸ್ಸು. ಆ ಬಸ್ ಹತ್ಕೊಂಡು ಈಗ ಹೊರಡ್ತಾ ಇದ್ದೀನಿ. ಬಸ್ ಸಿಕ್ಕಿದೆ, ಬೇಗ ಬೇಗ ಸಿಕ್ಕಿದೆ ಬಸ್ಗಳೆಲ್ಲ. ಬೆಟ್ಟಕ್ಕೆ ಬೆಟ್ಟ ಹತ್ತುತ್ತಾ ಹೇಳ್ತಾರೆ. ಯಪ್ಪ, ಮುಂಚೆ ಇಷ್ಟು ಹತ್ರ ಕಾಣಿಸ್ತಿತ್ತು ಅಂದರೆ ಅಲ್ಲಿ ನೋಡ್ಬೇಕಾದ್ರೆ ಎಲ್ಲ ವೈಟ್ ಇದೆ. ಫೈನಲಿ ಎಷ್ಟೋ ವರ್ಷಗಳ ನಂತರ ಬೆಟ್ಟಕ್ಕೆ ಬಂದಿದ್ದೀನಿ. ಆಲ್ಮೋಸ್ಟ್ ಟೈಮು ಬಂದು ಒಂದು 11:15 ಆಗಿತ್ತು. ಬೆಟ್ಟಕ್ಕೆ ರೀಚ್ ಆದಾಗ ರಶ್ ಅಂದರೆ ರಶ್ ಹೆವಿ ಇತ್ತು. ರಶ್ ನೋಡೋಕ್ಕಾಗದೆ ಅಲ್ಲೇ ಪಕ್ಕದಲ್ಲಿರೋ ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬಂದು ಮತ್ತೆ ನಿಂತ್ಕೊಂಡು ಕ್ಯೂಲಿ. ಲಿಟ್ರಲಿ ದರ್ಶನ ಬೇಡ ಅಂತಲೇ ನಿಂತ್ಕೊಂಡೆ. ಅದೊಂದು ಬೇಡ, ತುಂಬ ವರ್ಷಗಳಾದ್ಮೇಲೆ ಬಂದಿದ್ದೀನಿ. ದೇವ್ರನ್ನ ನೋಡ್ಕೊಂಡೇ ಹೋಗ್ಬೇಕು, ದರ್ಶನ ಮಾಡಿ ಅಂತ ನಿಂತ್ಕೊಂಡಿದ್ದೆ. ಲಿಟ್ರಲಿ ಹೆಚ್ಚು ಕಮ್ಮಿ 3 ಅವರು. ಮಂಡೇ ರಶ್ ಇರಲ್ಲ ಅಂದ್ಕೊಂಡೆ, ಬಟ್ 3 hours 3 to 4 hours ಅಂದ್ಕೊಳ್ಳಿ, ನಿಂತು ಕಾಯ್ದು ಹೋಗಿದ್ದು. ಇಷ್ಟು ರಶ್ಶು ಮಂಡೇನೂ. ಯಪ್ಪ, ಅಲ್ಲಿ ಮೇ ಬಿ ಅಧಿಕ ಮಾಸ ಅಂತ ಅಂದರು, ಅದಕ್ಕೆ ಇರಬೇಕು. ಮತ್ತೆ ಬರ್ತೀನಿ ಊಟದಲ್ಲಿ ಹೆಚ್ಚು ಕಮ್ಮಿ ಒಂದು ½ hour 1 hour ಆಯಿತು. ½ hour ಆಯಿತು. ಅಲ್ಲೊಂದಷ್ಟೊತ್ತು ಕಾಯ್ದು ಮತ್ತೆ ಹೋಗಿ ತಿಂದ್ಕೊಂಡು ಬಂದೆ. ಈಚೆ ಕಡೆ ಕಾಫಿ ಕುಡಿಬೇಕು ಅಂತ ಹೆವಿ ತಲೆನೋಯ್ತಿತ್ತು. ಕಾಫಿ ಅಲ್ಲೊಂದು ಹೋಟೆಲ್ ಇತ್ತು, ಬಟ್ ಹೋಟೆಲ್ ರಶ್ ಇತ್ತು. ಕಾಫಿ ಕುಡಿಯೋಕ್ಕಾಗಲಿಲ್ಲ, ಫುಲ್ ತಲೆನೋವು. ಅಟ್ಲೀಸ್ಟ್ ಮನೆಗೆ ಹೋದರೆ ಸಾಕು ಅನ್ನೋ ರೇಂಜಿಗೆ ಬಂದುಬಿಟ್ಟಿದೆ. ಅಲ್ಲಿ ನೋಡಿದ್ರೆ ಬಸ್ಸು ರಶ್ಶು, ಬಸ್ಸಿಗೂ ಸೀಟ್ಗೆ ಬಸ್ಸಲ್ಲಿ ಹತ್ಕೊ ಬಂದಿದ್ದಾಯಿತು, ಹೆಂಗೋ ಸಿಕ್ಕಲ್ಲಪ್ಪ ಅಂತ. ಓಕೆ ಗಾಯ್ಸ್, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಹೇಗಿತ್ತು, ಡೇ ಹೇಗಿತ್ತು ಎಲ್ಲ ನೋಡಿದ್ದೀರಾ ಅಂದ್ಕೊತೀನಿ. ಇದು ಜಸ್ಟ್ ಅಂತ ಹೇಳಿದ್ರೆ ತುಂಬ ಲಾಂಗ್ ಏನು ಟ್ರಿಪ್ ಆ ಥರ ಎಲ್ಲ ಏನೂ ಇಲ್ಲ. ನಾನು ಹೋಗಬೇಕು ಅಂದ್ಕೊಂಡಿದ್ದಂಥ ಜಾಗ ಇದು. ಆಲ್ಮೋಸ್ಟ್ ಅದೇ ಹೇಳಿದ್ನಲ್ಲ, ಅಷ್ಟು ಇಯರ್ಸ್ ಆದಮೇಲೆ ಹೋಗಿದ್ದು. ಒಳ್ಳೆ ಎಕ್ಸ್ಪೀರಿಯೆನ್ಸೇ ಆಯಿತು. ಹಂಗೆ ನೋಡಿದ್ರೆ ಏನೂ ಖರ್ಚೇ ಮಾಡಿಲ್ಲ ನಾನು. ₹1 ಕೂಡ ಖರ್ಚು ಮಾಡೋಕ್ಕೂ ಆಗಲಿಲ್ಲ. ಊಟ ಎಲ್ಲ ಸಿಕ್ತಲ್ಲ, ಸೊ ಏನೂ ತಿನ್ನಲಿಲ್ಲ. ಕಾಫಿ ಕುಡಿಬೇಕಿತ್ತು, ಬಟ್ ಹುಡುಕ್ತೆ, ಕಾಫಿನೂ ಸಿಕ್ಕಲಿಲ್ಲ. ಸೊ ನೋಡೋಣ ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತ ನೋಡ್ತೀನಿ. ನಾನು ಯೂಶ್ವಲಿ ಗೌರ್ಮೆಂಟ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡೋದು. ನೋಡುವ ನೆಕ್ಸ್ಟ್ ಎಲ್ಲಿ ಹೋಗೋಣ. ನೀವು ಕಮೆಂಟ್ ಮಾಡಿ ನೋಡೋಣ. ಯಾವುದೇ ಪ್ಲೇಸ್ ಕಮೆಂಟ್ ಮಾಡ್ತೀರಾ, ಯಾವ್ದು ಚೆನ್ನಾಗಿದೆ, ಯಾವ್ದು ಸೇಫ್ ಇದೆ ಅಂಥದ್ದನ್ನು. ಆ್ಯಂಡ್ ನನ್ನ ನೋಡಿ ಕೆಲವೊಂದು ಹೆಣ್ಮಕ್ಳು ಹೋಗ್ಬೋದು ಅನ್ನೋ ಜಾಗಕ್ಕೆ ಕಮೆಂಟ್ ಮಾಡಿ. ಐ ವಿಲ್ ಪ್ಲ್ಯಾನ್ ಆ್ಯಂಡ್ ಐ ವಿಲ್ ಎಕ್ಸಿಕ್ಯೂಟ್. ಓಕೆ, ಲವ್ ಯು ಆಲ್, ಬಾಯ್. ಹಾಗೆ ಗೈಸ್, ನಿಮ್ಮ ಸಪೋರ್ಟ್ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಾನು ಮಾಡುವಂಥ ವಿಡಿಯೋಸ್ಗೆ ಎಷ್ಟು ಸಪೋರ್ಟ್ ಸಿಗುತ್ತೆ, ಲೈಕ್ ಎಷ್ಟು ವ್ಯೂಸೇ ಹೋಗುತ್ತೆ, ಅದ್ರ ಮೇಲೆ ನೆಕ್ಸ್ಟ್ ವ್ಲಾಗ್ಸ್ ಮಾಡೋದು ಬೇಡವೋ ಅಂತ ಯೋಚನೆ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಹೇಗಿರುತ್ತೆ ಈ ವಿಡಿಯೋದಲ್ಲಿ ನೋಡುವ. ಟೇಕ್ ಕೇರ್, ಬಾಯ್, ಸಿಗುವ ಮತ್ತೆ.